ಅಡುಗೆ ಸಿಲಿಂಡರ್ ಕೆವೈಸಿ ಮಾಡಿಸೋದಕ್ಕೆ ಜನ ಮುಗಿಬಿದ್ದಿದ್ದಾರೆ. ಬಳ್ಳಾರಿಯ ಕಾಳಮ್ಮ ಬೀದಿಯಲ್ಲಿರುವಂತಹ ಇಂಡಿಯನ್ ಗ್ಯಾಸ್ ಏಜೆನ್ಸಿ ಮುಂದೆ ಸಾಲುಗಟ್ಟಲೆ ಕ್ಯೂ ಇದೆ. ಇನ್ಫ್ಯಾಕ್ಟ್ ಎಲ್ಲ ಕಡೆನೂ ಕೂಡ ಈಗ ಕೆವೈಸಿ ಮಾಡಬೇಕು, ಕೆವೈಸಿ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಕಡ್ಡಾಯ ಮಾಡಿದ್ದಾರೆ. ಆದರೆ ಅದನ್ನು ಆನ್ಲೈನ್ ಮಾಡ್ಕೋಬಹುದು ಅನ್ನುವಂಥದ್ರ ಬಗ್ಗೆನೂ ಕೂಡ ಅವಕಾಶ ಇತ್ತು. ಬಟ್ ಎಷ್ಟೋ ಕಡೆ ಆನ್ಲೈನಲ್ಲಿ ಆಗ್ತಾ ಇಲ್ಲ. ಈಗ ನೋಡಿ 16ನೇ ತಾರೀಕು ಲಾಸ್ಟ್ ಅಂತ ಹೇಳ್ತಾ ಇದ್ರೆ ಅದು ಯಾವ ಲೆಕ್ಕಾಚಾರದಲ್ಲಿ ಇವ್ರು 16ನೇ ತಾರೀಕು ಲಾಸ್ಟ್ ಡೇಟ್ ಇಟ್ಟಿದ್ದಾರೆ ಗೊತ್ತಿಲ್ಲ. ಯಾಕಂದ್ರೆ 16ನೇ ತಾರೀಕು ಸಂಡೇ ಬರುತ್ತೆ, ರಜಾ ಇರುತ್ತೆ. 15ನೇ ತಾರೀಕು ಶನಿವಾರ, ಅಲ್ಲಿಗೆ ಬೇರೆ ಇಂಡಿಪೆಂಡೆನ್ಸ್ ಡೇ, ಅದು ರಜಾ ಇರುತ್ತೆ. ಇವ್ರು ಯಾವ ರೀತಿ ಲಾಸ್ಟ್ ಡೇಟ್ಗಳನ್ನು ಅನೌನ್ಸ್ ಮಾಡ್ತಾರೆ, ಫಿಕ್ಸ್ ಮಾಡ್ತಾರೆ ಅನ್ನುವಂಥದ್ದು ಜನರಿಗೂ ಕೂಡ ಅರ್ಥ ಆಗೋದಿಲ್ಲ. ಬೇಕಾಬಿಟ್ಟಿಯಾಗಿ ಸುಮ್ಮನೆ ಒಂದು ಡೇಟ್ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡ್ತಾರೆ. ಅದು ಯಾವ ದಿನ ಬರುತ್ತೆ, ಆ ದಿನ ರಜಾ ಇದೆಯಾ ಇಲ್ವಾ ಅನ್ನುವಂಥದ್ದನ್ನು ನೋಡಬೇಕು ಅನ್ನುವಂಥ ಗೋಜಿಗೂ ಕೂಡ ಇವ್ರು ಹೋಗೋದಿಲ್ಲ. ಬಹುಶಃ ಅದು ಎಕ್ಸ್ಟೆಂಡ್ ಆಗಬಹುದು, ಗೊತ್ತಿಲ್ಲ ಇನ್ನೂ ಕೂಡ. ಮೇ ಬಿ ಆ ಥರದ 2 ದಿನ ರಜೆ ಇರೋದ್ರಿಂದಾಗಿ ಅದನ್ನು ಎಕ್ಸ್ಟೆಂಡ್ ಮಾಡಿದ್ರು ಕೂಡ ಅಚ್ಚರಿ ಇಲ್ಲ. ಎಕ್ಸ್ಟೆಂಡ್ ಆಗಬಹುದು ಅನ್ನುವಂಥ ಸಾಧ್ಯತೆಗಳು ಕಾಣಿಸ್ತವೆ. ಬಟ್ ಈಗ ಅದನ್ನು ಆನ್ಲೈನ್ ಮಾಡಿಸ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಬಿಟ್ಟಿದ್ರೆ ಈಸಿಯಾಗಿ ಎಲ್ಲರೂ ಕೂಡ ಮಾಡ್ಕೊಬಿಡೋರು. ಬಟ್ ಅದೇನೋ ಆನ್ಲೈನಲ್ಲಿ ಆಗಲ್ಲ. ಕೆಲವೊಂದು ಕಡೆ ಆ್ಯಪ್ಗಳೇ ಓಪನ್ ಆಗಲ್ಲ. ಇನ್ನೊಂದು ನೀವು KYC ಮಾಡೋದಕ್ಕೆ ಹೋದರೆ ಇಲ್ಲ ನಿಮ್ದು ಆಧಾರ್ ಸೀಡಿಂಗ್ ಮಾಡಿಸ್ಬೇಕೆಂಥದ್ದು, ಅಕೌಂಟಿಗೆ ಸೀಡಿಂಗ್ ಆಗಬೇಕು ಆಧಾರ್ ಅನ್ನೋದೊಂದು ಹೊಸದು ಮಾಡ್ತಾರೆ. ಇದೆಲ್ಲವೂ ಕೂಡ ಒಂದು ರೀತಿ ಗೊಂದಲವಾಗ್ಬಿಟ್ಟಿದೆ. ಹಾಗಾಗಿ ಎಲ್ಲರೂ ಕೂಡ ಈಗ ಹೋಗಿ ಏಜೆನ್ಸಿ ಮುಂದೆ ಸಾಲುಗಟ್ತಾ ಇದ್ದಾರೆ. ಹಾಗಾಗಿ ಒಂದು ರೀತಿ ಗೊಂದಲದ ವಾತಾವರಣ ಈಗ ಅಲ್ಲಿ ನಿರ್ಮಾಣವಾಗ್ತಾ ಇದೆ. ಅಂತಿದೆ ಅದರೊಳಗೆ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ಮನೆಗೆ ಮಾಡ್ಕೋಬೋದು ಕೆಲವರು ತಿಳಿದಂಥವ್ರು. ಇಲ್ಲಾಂದರೆ ಇಲ್ಲಿ ಬಂದರೆ ನಾವೇ ಮಾಡಿ ಕೊಡ್ತೀವಿ ಸರ್. ಇಲ್ಲಾಂದರೆ ಡೆಲಿವರಿ ಬಾಯ್ಸ್ ಇದ್ರಲ್ಲ, ಸಿಲಿಂಡರ್ ಕೊಡ್ತಾರಲ್ಲ, ಅವರು ಸಿಲಿಂಡರ್ ಕೊಡೋಕೆ ಬರ್ತಾರಲ್ಲ, ಅವರು ಹೇಳಿದ್ರು ಕೂಡ ಅವರು ಕೂಡ ಮಾಡಿ ಕೊಡ್ತಾರೆ. ಸರ್ವರ್ ಇಲ್ಲ ಸರ್, ಮೇನ್ ಸರ್ವರ್ ಇಲ್ಲ. ನಿನ್ನೆಯಲ್ಲಿದ್ದ ಸರ್ವರೇ ಇಲ್ಲ. ಸರ್ವರ್ ಇದ್ದರೆ ವಿತಿನ್ ಒಂದು 10 ಸೆಕೆಂಡ್ನಾಗ ಒಬ್ಬೊಬ್ರದ್ದಾಗ್ತೈತೆ. ಆ ಸರ್ವರ್ ಇಲ್ಲದ ಕಾರಣ ಇಷ್ಟೆಲ್ಲ ಕಷ್ಟ ಆಗ್ತಿದೆ ಎಲ್ಲರಿಗೆ. ಇದು ಪರಿಸ್ಥಿತಿ. ಯಾಕಂದರೆ ನಮ್ಮಲ್ಲಿ ಯಾವುದೇ ಈ ಥರದ ಒಂದಷ್ಟು ಗೌರ್ಮೆಂಟ್ ಕೆಲಸಗಳು, ಸರ್ಕಾರಿ ಕೆಲಸಗಳು ಆಗಬೇಕು ಅಂತ ಹೇಳಿದ್ರೆ ಅಲ್ಲಿ ದೊಡ್ಡ ತಲೆನೋವಿರೋದೇ ಈ ಸರ್ವರ್ಗಳದ್ದು. ಯಾವಾಗ ನೋಡಿದ್ರೂ ಡೌನೇ ಇರುತ್ತೆ. ಇವ್ರು ಸರಿಯಾಗಿ ಕೆಲಸನೇ ಮಾಡ್ತಾ ಇರೋದಿಲ್ಲ. ನಾವು ಪ್ರತಿನಿಧಿ ವಿನಾಯಕಲಿಂದ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ಬನ್ನಿ ನೋಡೋಣ. ಬಳ್ಳಾರಿಯಲ್ಲಿ ಅಡುಗೆ ಸಿಲಿಂಡರ್ KYC ಮಾಡಿಸಲು ಜನ ಮುಗಿಬಿದ್ದಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಗ್ಯಾಸ್ ಏಜೆನ್ಸಿಗಳ ಮುಂಭಾಗದಲ್ಲಿ ಸಾಕಷ್ಟು ಜನ ಜಮಾಯಿಸಿರುವಂಥದ್ದು ತಾವು ಗಮನಿಸ್ತಾ ಇದ್ದೀರಾ. ನಾನು ಬಳ್ಳಾರಿಯ ಹಳೆ ಬುರುಸ್ಪೇಟೆ ಠಾಣೆ ಪಕ್ಕದಲ್ಲಿರ್ತಕ್ಕಂತಹ ಗ್ಯಾಸ್ ಏಜೆನ್ಸಿ ಮುಂಭಾಗದಲ್ಲಿದ್ದೀನಿ. ತಾವು ಗಮನಿಸ್ತಾ ಇದ್ದೀರಾ, ಇದು ಅಂದರೆ ಶ್ರೀ ಬಸವೇಶ್ವರ ಇಂಡಿಯನ್ ಗ್ಯಾಸ್ ಏಜೆನ್ಸಿ. ಅದೇ ಅಡುಗೆ ಸಿಲಿಂಡರ್ಗಾಗಿ KYC ಮಾಡಿಸಲೇಬೇಕಂತೇಳಿ ಸರ್ಕಾರ ಸೂಚನೆ ನೀಡಿತ್ತು. ಕಳೆದ 3 ತಿಂಗಳಿಂದ ಕೂಡ ಇದೇ ಪ್ರೋಗ್ರೆಸ್ ನಡೀತಾ ಇತ್ತು. ಆದರೆ 16ನೇ ತಾರೀಕು ಲಾಸ್ಟ್ ಡೇಟ್ ಕೊಟ್ಟಿರೋದ್ರಿಂದಾಗಿ ಜನ ಸಾಕಷ್ಟು ಪ್ರಮಾಣದಲ್ಲಿ ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ಬಂದಿದೆ. ಅಂದರೆ ಪ್ರತಿ ಈ ಬಳ್ಳಾರಿಯ ಇಂಡಿಯನ್ ಗ್ಯಾಸ್ ಏಜೆನ್ಸಿಯಲ್ಲಿ ಸರಿಸುಮಾರು 17,000ಕ್ಕೂ ಹೆಚ್ಚು ಕಸ್ಟಮರ್ ಇದ್ದಾರೆ. ಅಂದರೆ ಇಲ್ಲಿಂದ ಸಿಲಿಂಡರ್ಗಳನ್ನು ತೆಗೆದುಕೊಂಡು ಹೋಗ್ತಾರೆ. ಹೀಗಾಗಿ ಆ ಎಲ್ಲ ಜನರು ಕೂಡ ಇದೀಗ KYC ಮಾಡಿಸಲು ಈಗ ಏಜೆನ್ಸಿಗಳ ಹತ್ರ ಬರ್ತಾ ಇರುವಂಥದ್ದು. ಇರ್ತಕ್ಕಂಥವ್ರನ್ನ ಗ್ಯಾಸ್ ಸಿಬ್ಬಂದಿಗಳನ್ನು ಕೂಡ ಮಾತಾಡ್ತೀನಿ, ಏನು ಹೇಳ್ತಾರೆ ಕೇಳೋಣ. ಸರ್, ಈಗ KYC ಮಾಡಿಸಲು ಜನ ಸಾಕಷ್ಟು ಬರ್ತಾ ಇರುವಂಥದ್ದು ಕಾರಣ ಏನು ಸರ್ ಅಂತ? ಸರ್, ಇವಾಗ KYC ಇರಲಿಲ್ಲ ಆದರೆ ನೆಕ್ಸ್ಟ್ ನಿಮಗೆ ಸಿಲಿಂಡರ್ ಸಿಗೋಲ್ಲ, ನೆಕ್ಸ್ಟ್ ನಿಮ್ಮದು ಲ್ಯಾಬ್ಸ್ ಆಗಿಬಿಡ್ತೈತೆ ಅಂತೇಳಿ ಎಲ್ಲ ಪ್ರಚಾರ ಆಗ್ತಿದೆ ಅಲ್ಲ ಸರ್. ಅದಕ್ಕಂತೇಳಿ ಜನರು ಪ್ರತಿಯೊಬ್ಬರೂ KYC ಮಾಡಿಸ್ಬೇಕು ಸರ್. ಕೆಲವು ಕಡೆ ಒಬ್ಬೊಬ್ಬರು ಕನೆಕ್ಷನ್ನಲ್ಲಿ ಇಬ್ಬರಿಬ್ಬರು ಹೆಸರಿದೆ ಸರ್. ಅಂಥದ್ದು ಒಂದೊಂದು ಸರೆಂಡರ್ ಮಾಡಬೇಕಾಗುತ್ತೆ ಸರ್. ಸೊ ಅದಕ್ಕಂತೇಳಿ ಕಂಪ್ನಿಯವ್ರು ಪ್ರತಿಯೊಬ್ಬರೂ KYC ಮಾಡಲೇಬೇಕು ಅಂತೇಳಿ ಇದು ಮಾಡಿದ್ದಾರೆ ಸರ್. ಏಜೆನ್ಸಿಗಳಿಗೆ ಬರಬೇಕಾ ಅಥವಾ ಆನ್ಲೈನ್ ಅಪ್ಡೇಟ್ ಏನಿರುವಂಥದ್ದು? ಇಲ್ಲ ಸರ್, ಆನ್ಲೈನಾಗ ಥ್ರೂ ಮಾಡ್ಕೋಬೋದು ಸರ್. ಮತ್ತು ಡೆಲಿವರಿ ಬಾಯ್ಸ್ ಡೆಲಿವರಿ ಕೊಡೋಕೆ ಬರ್ತಾರಲ್ಲ ಸರ್, ಥ್ರೂ ಮನೆ ಹತ್ರನೂ ಮಾಡ್ಕೋಬೋದು ಸರ್. ಕ್ಯಾಮ್ರಾ ಪರ್ಸನ್ ಜೊತೆ ವಿನಾಯಕ, ಬಳ್ಳಾರಿ.